ಹಾಯ್ ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಮುಂದೆ ಬರುವ ಕಥೆಯಲ್ಲಿ ಸಖತ್ ಟ್ವಿಸ್ಟ್ ಇದೆ. ಹಾಗೆ ಅರ್ಜುನ್ ಮತ್ತು ನಿಧಿ ಒಂದಾಗ್ತಾರಾ ನೋಡಿ. ಹೃದಯ ತೆರೆದಿರಲು ಭಾವ ಹರಳದು ಕಥೆಯ ಕೊನೆ ಅಧ್ಯಾಯಕ್ಕೆ ಸ್ವಾಗತ. 1 ವರ್ಷದ ಕಾಯುವಿಕೆ, 1 ತಿಂಗಳ ನೋವು, ಅಸಂಖ್ಯಾತ ಕಣ್ಣೀರು, ಇವೆಲ್ಲದರ ನಂತರ ಅರ್ಜುನ್ ಮತ್ತು ನಿಧಿಯ ಕಥೆ ಯಾವ ತಿರುವು ಪಡೆಯುತ್ತದೆ? ಮುರಿದ ಹೃದಯ ಮತ್ತೆ ಒಂದಾಗುತ್ತದ? ನಿಜವಾದ ಪ್ರೀತಿ ಗೆಲ್ಲುತ್ತದ? ಈ ಕಥೆಯ ಕೊನೆಯ ಭಾಗ ನಿಮ್ಮ ಕಣ್ಣಲ್ಲಿ ನೀರು ತರಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಹೃದಯ ತೆರೆದಿರಲು ಭಾವ ಹರಳದು ಫೈನಲ್ ಎಪಿಸೋಡ್. ಬನ್ನಿ ಶುರು ಮಾಡೋಣ. ಹೃದಯ ತೆರೆದಿರಲು ಭಾವ ಹರಳದು ಲಾಸ್ಟ್ ಎಪಿಸೋಡ್ ಭಾಗ 9. ಬನ್ನಿ ಶುರು ಮಾಡೋಣ. ಇಂದಿನ ಸಂಚಿಕೆಯಲ್ಲಿ ನಿಧಿ ಕುಸಿದು ಬಿದ್ದಳು. ಮಾರನೇ ದಿನ ಸಂಜೆ 5 PM ಜೋರು ಮಳೆ. ಕಾಲೇಜ್ ಕ್ಯಾಂಟೀನ್ ಖಾಲಿ, ಲಾಸ್ಟ್ ಬೆಂಚ್ ನೆನೆದಿತ್ತು. ನಿಧಿ ಬಂದ್ಲು. ಬಿಳಿ ಚೂಡಿದಾರ್ ತೊಟ್ಟಿದ್ಲು. ಪೂರ್ತಿ ನೆನೆದಿದ್ದು. ತಲೆ ಮೇಲೆ ನೀರು ಸುರಿತಿತ್ತು. ಆದರೆ ಮುಖದಲ್ಲಿ ನಗು ಇತ್ತು. ಕೈಯಲ್ಲಿ ಒಣಗಿದ ರೋಸ್ ಇತ್ತು. 1 ತಿಂಗಳ ಹಿಂದೆ ಅರ್ಜುನ್ ಕೊಟ್ಟಿದ್ದು. ಡೈರಿ ಒಳಗೆ ಇಟ್ಟು ಜೋಪಾನ ಮಾಡಿದ್ದು. ಕಣ್ಣು ಊದಿತ್ತು. ರಾತ್ರಿ ಇಡೀ ಹತ್ತಿದ್ಲು ಅನಿಸುತ್ತೆ. ಅದರ ತುಟಿಯಲ್ಲಿ ನೆಮ್ಮದಿ ಇತ್ತು. ಅರ್ಜುನ್ ಬಂದ. ಕಪ್ಪು ಶರ್ಟ್ ಹಾಕಿದ್ದ. 1 ತಿಂಗಳ ಗಡ್ಡ ಬಂದಿತ್ತು. ನಿದ್ದೆ ಇಲ್ಲದೆ ಕಣ್ಣು ಕೆಂಪಾಗಿತ್ತು. ಕೈಯಲ್ಲಿ ಫ್ರೆಶ್ ರೆಡ್ ರೋಸ್ ಇತ್ತು. ಕೊಡೆ ಇರಲಿಲ್ಲ. ಅವನು ನೆನೆತಿದ್ದ. ಇಬ್ರು 1 ನಿಮಿಷ ಮಾತಾಡಲಿಲ್ಲ. ಬರೀ ನೋಡ್ತಿದ್ರು. ಮಳೆ ಸೌಂಡ್ ಮಾತ್ರ. 1 ತಿಂಗಳ ಮೌನ, 1 ವರ್ಷದ ಕತೆ. ಇಬ್ರು ಕಣ್ಣಲ್ಲಿ ನೀರು. ನಿಧಿ ಮೊದಲ ಮಾತಾಡಲು. ದನಿ ನಡುಗ್ತಿತ್ತು. ಸಾರಿ ಅರ್ಜುನ್. 1 ತಿಂಗಳ ಹಿಂದೆ ಇಲ್ಲಿ ನಾನು ನಿನ್ನ ಹೃದಯ ಮುರಿದೆ. ಸಾರಿ. ನಾಳೆ ನಮ್ಮ ಎಂಗೇಜ್ಮೆಂಟ್ ಅಂದೆ. ಅದು ನನ್ನ ಲೈಫ್ನ ಬಿಗ್ಗೆಸ್ಟ್ ತಪ್ಪು. ಅರ್ಜುನ್ ಏನು ಮಾತಾಡಲಿಲ್ಲ. ಬರೀ ಕೇಳಿಸ್ಕೊಳ್ತಿದ್ದ. ಯಾಕೆಂದರೆ ಆ ದಿನ ನೀನು ಐ ಲವ್ ಯು ಅಂದಾಗ ನನ್ನ ಹೃದಯ ಮೀಟು ಅಂತು ಕಿರುಚಿತ್ತು. ನಿಜ ಹೇಳ್ತೀನಿ ಅರ್ಜುನ್, ಆದರೆ ನನ್ನ ಬಾಯಿ ಸಾರಿ ಅಂತ ಸುಳ್ಳು ಹೇಳುತ್ತಿತ್ತು. ನಾನು ರೋಹಿತ್ನ ಚೂಸ್ ಮಾಡಿದೆ. ಯಾಕೆಂದರೆ ಅವನು ಸೇಫ್ ಸೆಟ್, ಸೊಸೈಟಿ ಒಪ್ತಾರೆ. ನೀನು ರಿಸ್ಕ್, ಸ್ಲಗ್ಗಿಂಗ್, ಫ್ಯಾಮಿಲಿ ಬೈತಾರೆ. ನಾನು ಹೇಳಿ ಆಗಿದ್ದೆ. ನಿಧಿ ಒಣಗಿದ ರೋಸ್ ಮುಂದೆ ಚಾಚಿದ್ಲು. ಕೈ ನಡುಗ್ತಿತ್ತು. 1 ತಿಂಗಳ ಹಿಂದೆ ನೀನು ಕೊಟ್ಟೆ. ನಾನು ತಗೊಳ್ಳೋದಿಲ್ಲ. ಈಗ ನನ್ನ ಲೈಫ್ ಜೊತೆಗೆ ವಾಪಸ್ ಕೊಡ್ತಿದ್ದೀನಿ. ತಗೋತೀಯಾ ಅರ್ಜುನ್? ಅಥವಾ ನಾನು ತುಂಬ ಲೇಟ್ ಇದೀನಾ? ನೀನು ಮೂವ್ ಆನ್ ಆಗಿದೆಯಾ? ಬೇರೆ ಯಾರಾದರೂ? ಅರ್ಜುನ್ 1 ಹೆಜ್ಜೆ ಮುಂದೆ ಬಂದ. ಅವಳ ಕೈಯಿಲ್ಲದ ಒಣಗಿದ ರೋಸ್ ತಗೊಂಡ. ತನ್ನ ಕೈಯಲ್ಲಿದ್ದ ಫ್ರೆಶ್ ರೋಸ್ ಅವಳಿಗೆ ಕೊಟ್ಟ. ಹಳೆ ನೋವು ತಗೊಂಡು ಹೊಸ ಲೈಫ್ ಕೊಟ್ಟ. ಆಮೇಲೆ ಅವಳ ಕೈ ಹಿಡಿದ. ಮೊದಲ ಸಲ ಗಟ್ಟಿಯಾಗಿ. ಅವನ ಕೈ ತಣ್ಣಗಾಗಿತ್ತು. ಅವಳ ಕೈ ಬಿಸಿ ಇತ್ತು. ನಿಧಿ ಲವ್ಗೆ ಎಕ್ಸ್ಪೈರಿ ಡೇಟ್ ಇರಲ್ಲ. ರಿವೈಂಡ್ ಬಟನ್ ಇರಲ್ಲ. ಆದರೆ ಸೆಕೆಂಡ್ ಚಾನ್ಸ್ ಇರುತ್ತೆ ಆಲ್ವೇಸ್. ನೀನು 1 ತಿಂಗಳು ಲೇಟ್ ಅಲ್ಲ. 1 ಜನ್ಮ ಲೇಟ್ ಬಂದರೂ ನಾನು ಬಸ್ ಸ್ಟ್ಯಾಂಡ್ನಲ್ಲೇ ಕಾಯ್ತೀನಿ. ಯಾಕೆಂದರೆ ರೋಹಿತ್ ನಿನ್ನ ಆಪ್ಷನ್ ಥರ ನೋಡಿದೆ. ನಾನು ನಿನ್ನ ಪ್ರಯಾರಿಟಿ ಥರ ನೋಡ್ತಿದ್ದೆ. ಅವನು ನಿನ್ನ ಫ್ಯೂಚರ್ ಪ್ಲ್ಯಾನ್ ಮಾಡಿದ. ನಾನು ನಿನ್ನ ಪ್ರೆಸೆಂಟ್ ಜೊತೆ ಇರ್ತೀನಿ. ಮೂವ್ ಆನ್ ನಿಧಿ. ನಾನು 1 ವರ್ಷ ನಿನ್ನ ಹಿಂದೆ ವೇಟ್ ಮಾಡಿದೆ. 1 ತಿಂಗಳು ನರಕದಲ್ಲಿ ಇದ್ದೆ. ಈಗ ನೀನು ವಾಪಸ್ ಬಂದ ಮೇಲೆ ಮೂವ್ ಆನ್ ಆಗೋಕೆ ನಾನು ಹುಚ್ಚನಾ? ಇಬ್ಬರು ಅಳ್ತಾ ನಗ್ತಿದ್ರು. ಮಳೆ ಜೋರಾಯಿತು. ಕೊಡೆ ಯಾರೂ ಹಿಡಿಯಲಿಲ್ಲ. ಇಬ್ಬರು ನೆನೆದರು. 1 ವರ್ಷದ ಹಿಂದೆ ಥರ. ಆದರೆ ಈ ಸಲ ಜೊತೆಯಾಗಿ ಲಾಸ್ಟ್ ಬೆಂಚ್ ಮೇಲೆ ಕೂತ್ಕೊಂಡು ನಿಧಿ ತಲೆ ಅರ್ಜುನ್ ಭುಜದ ಮೇಲೆ ಇಟ್ಟಳು. ಈಗ ಏನು ಅರ್ಜುನ್? ನಿಧಿ ಪಿಸುಗುಟ್ಟಿದ್ಲು. ಈಗ ನಾವು ಫ್ರೆಂಡ್ಸ್ ಅಲ್ಲ ನಿಧಿ, ಲವರ್ಸ್ ಅಲ್ಲ, ಅದಕ್ಕಿಂತ ಜಾಸ್ತಿ ಹೋಮ್. ನೀನು ನನ್ನ ಹೋಮ್, ನಾನು ನಿನ್ನ ಹೋಮ್. ಎಲ್ಲಿ ಹೋದ್ರೂ ಫೈನಲಿ ಇಲ್ಲೇ ಬರಬೇಕು. ಫೈನಲಿ ಭಾವ ಹರಡಿತು. ನಿಧಿ ಹೇಳಿದ್ಲು. ಹೋಮ್ 1 ವರ್ಷ ತಗೊಂಡಿತ್ತು. 1 ತಿಂಗಳ ಕಣ್ಣೀರು ಸುರಿಸಿತು. ಆದರೆ ಹರಳಿತು. ಯಾಕೆಂದರೆ ನಿಜವಾದ ಪ್ರೀತಿ ಲೇಟ್ ಆದರೂ ಲಾಸ್ಟ್ ಆಗಲ್ಲ. 1 ವರ್ಷದ ನಂತರ ಅರ್ಜುನ್ಗೆ ಬೆಂಗಳೂರಲ್ಲಿ ಸಣ್ಣ ಜಾಬ್ ಸಿಕ್ತು. 25,000 ಸಂಬಳ. IBHK ರೂಮ್. ನಿಧಿ ವೀಕೆಂಡ್ಗೆ ಬರ್ತಿದ್ಲು. ಟಿಫನ್ ಮಾಡಿಕೊಂಡು ಇಬ್ಬರು ಸೇರಿ ಅಡುಗೆ ಮಾಡ್ತಿದ್ರು. ಜಗಳ ಆಡ್ತಿದ್ರು. ರಾಜಿ ಆಗ್ತಿದ್ರು. ನಿಧಿ ಅಪ್ಪ ಅಮ್ಮ ಒಂದ್ಸಲ ಬಂದರು.
ಅರ್ಜುನ್ ಕಾಲಿಗೆ ಬಿದ್ದ. ಮಗ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ. ದುಡ್ಡು ಇವತ್ತು ಇಲ್ಲ ನಾಳೆ ಬರುತ್ತೆ. ಆದರೆ ಪ್ರೀತಿ ಅದು ಸಿಕ್ಕಾಪಟ್ಟೆ ರೇರ್, ಕಳ್ಕೊಬೇಡ ಅಂದರು. ರೋಹಿತ್ ಮದುವೆ ಆಯಿತು. ಇನ್ವಿಟೇಷನ್ ಕಳಿಸಿದ. ನಿಧಿ ಮತ್ತು ಅರ್ಜುನ್ ಇಬ್ಬರು ಹೋಗಿದ್ರು. ಗಿಫ್ಟ್ ಕೊಟ್ಟರು. ನಗ್ತಾ ಮಾತಾಡಿದ್ರು. ಫೋಟೋ ತಗೊಂಡ್ರು. ನೋ ಜೆಲಸಿ, ನೋ ಹೆಂಟ್ರೆಟ್, ಬರೀ ರೆಸ್ಪಾನ್ಸ್. ಫೈನಲ್ ಸೀನ್. 1 ವರ್ಷದ ನಂತರ ಅದೇ ದಿನ, ಮೇ 28. ಅದೇ ಲಾಸ್ಟ್ ಬೆಂಚ್, ಅದೇ ಮಳೆ. ಆದರೆ ಈ ಸಲ ಇಬ್ರು ಜೊತೆಯಲ್ಲಿ, ಕೈಯಲ್ಲಿ ಕಾಫಿ, ಕೈ ಹಿಡಿದುಕೊಂಡು. ಅರ್ಜುನ್ ಕೇಳಿದ, ನಿಧಿ, 1 ವರ್ಷದ ಹಿಂದೆ ನೀನು ಇಲ್ಲೇ ನನ್ನ ಕೊಡೆ ಕೆಳಗೆ ಬಂದು ಥ್ಯಾಂಕ್ಸ್ ಅಂದೆ, ನೆನಪಿದೆಯಾ? ನಿಧಿ ನಗ್ತಾಳೆ. ನೆನಪಿದೆ. ಆ ಥ್ಯಾಂಕ್ಸ್ನಿಂದ ಶುರುವಾಯಿತು ಎಲ್ಲ. ಅರ್ಜುನ್ ಮೊಣಕಾಲೂರಿ ಕೂತ್ಕೊಳ್ತಾನೆ. ಜೇಬಿನಿಂದ ಚಿಕ್ಕ ಬೆಳ್ಳಿ ರಿಂಗ್ ತೆಗಿತಾನೆ. ಡೈಮಂಡ್ ಇಲ್ಲ, ಡಿಸೈನ್ ಇಲ್ಲ, ಬರೀ ಸಿಂಪಲ್. ನಿಧಿ, 1 ವರ್ಷದ ಹಿಂದೆ ನೀನು ನನ್ನ ಕೊಡೆ ಕೆಳಗೆ ಬಂದೆ. 6 ತಿಂಗಳ ಹಿಂದೆ ನಾನು ನಿನ್ನ ಹೃದಯ ಕೆಳಗೆ ನೀನು ಇಲ್ಲ ಅಂದೆ. 1 ತಿಂಗಳ ಹಿಂದೆ ನೀನು ವಾಪಸ್ ಬಂದೆ. ಹೋ ಅಂದೆ. ಈಗ ವಿಲ್ ಯು ಮ್ಯಾರಿ ಮೀ? ನಾಟ್ ನೋ, ನಾನು ಇನ್ನೂ ಸೆಟ್ಲ್ ಆಗಿಲ್ಲ. ಆದರೆ ಒನ್ ಡೇ ವಿಲ್ ಯು ಬಿ ಮ್ಯಾರಿ ಮೀ ವೈಫ್? ನಿಧಿ 2 ನಿಮಿಷ ಮಾತೇ ಆಡಲಿಲ್ಲ, ಬರೀ ಅಳ್ತಿದ್ಲು. ಆಮೇಲೆ ಜೋರಾಗಿ ತಲೆ ಆಡಿಸಿದ್ಲು. ಎಸ್ ಅರ್ಜುನ್, ಎಸ್, 1000 ಟೈಮ್ಸ್ ಎಸ್, ಐ ವಿಲ್ ವೇಟ್. 1 ವರ್ಷ ಅಲ್ಲ, 10 ವರ್ಷ ಕಾಯ್ತೀನಿ. ಅರ್ಜುನ್ ರಿಂಗ್ ಹಾಕಿದ. ಇಬ್ರು ಹಗ್ ಮಾಡಿಕೊಂಡ್ರು. ಇಡೀ ಕಾಲೇಜ್ ಚಪ್ಪಾಳೆ ತೊಟ್ಟಿತ್ತು. ಅರ್ಜುನ್ ಫೈನಲ್ ಮಾತು. ಹೃದಯ ತೆರೆದಿತ್ತು. 1 ವರ್ಷ ಜನ ಭಾವ ಹಾರಲಿಲ್ಲ. ಆದರೂ ಮೂವ್ ಆನ್ ಆಗು ಅಂದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಪ್ರೀತಿ ಅಂದರೆ ಇನ್ಸ್ಟೆಂಟ್ ನೂಡಲ್ಸ್ ಅಲ್ಲ. 2 ನಿಮಿಷದಲ್ಲಿ ರೆಡಿ ಆಗೋಕೆ. ಅದು ಮಣ್ಣಿನ ಮಡಕೆ, ನಿಧಾನಕ್ಕೆ ತಯಾರಾಗುತ್ತದೆ. ಆದರೆ 1 ಸಲ ಗಟ್ಟಿ ಆಯಿತು ಅಂದರೆ ಜನ್ಮ ಜನ್ಮಕ್ಕೂ ಹೊಡಿಲಿಲ್ಲ. ನಿಧಿ ರೋಹಿತ್ನ ಪ್ರೀತಿಸಿದಳು, ಹೌದು. ಆದರೆ ಅದು ಇನ್ಸ್ಟೆಂಟ್, ನ್ಯಾಚುರಲ್. ಅವನು ಪರ್ಫೆಕ್ಟ್. ನನ್ನ ಲವ್ ರಿಯಲೈಸೇಷನ್, ನನ್ನ ಇನ್ಫೆಕ್ಷನ್. ಆದರೆ ನಾನು ಅವಳನ್ನು ಅವಳಾಗಿ ಪ್ರೀತಿಸಿದೆ. ಇದು ಎಂಡಿಂಗ್ ಅಲ್ಲ ಫ್ರೆಂಡ್ಸ್, ದಿಸ್ ಈಸ್ ಬಿಗಿನಿಂಗ್. ನಿಮ್ಮ ಲೈಫ್ನಲ್ಲಿ ಯಾರಾದರೂ ಲೇಟಾಗಿ ಬಂದರೆ ಬಾಗಿಲು ಹಾಕಬೇಡಿ, ಒಂದು ಚಾನ್ಸ್ ಕೊಡಿ. ಯಾಕೆಂದರೆ ಕೆಲವೊಮ್ಮೆ ದೇವರು ಬೆಸ್ಟ್ ಚಾಪ್ಟರ್ನ ಕೊನೆಗೆ ಬರೀತಾರೆ. ದ ಎಂಡ್. ಹೃದಯ ತೆರೆದಿತ್ತು. ಕೊನೆಗೆ ಪ್ರೀತಿ ಗೆದ್ದಿತ್ತು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಮೇಘನ ಕಥಾಲೋಕ ಗುಬ್ಬಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್.